ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನದ ಶುಭಾಶಯಗಳು. ನೀವು ಹೇಳಿದಾಗೆ ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು, ದೇಶನ ಕಾಯ್ತಾರೆ. ಅಂಥವ್ರು ಬಂದು, ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ, ನಿಮ್ಮಿಂದನೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ, ಅದು ಕೃಷ್ಣಂ ಪ್ರಣಯ ಸಖಿ ಟೈಮಲ್ಲಿ 2 ಮಕ್ಳು ಕರ್ಕೊಂಬಂದು ಹೇಳಿದಾಗ ಭಾಳ ಖುಷಿಯಾಗುತ್ತೆ. ಒಂದು ತುಂಬು ಸಂಸಾರ ನಮ್ಮ ಸಿನಿಮಾನ ನೋಡೋಕ್ಕೆ ಬರ್ತಾ ಇದೆ. ದೇಶ ಕಾಯೋ ಸೈನಿಕರು ಇರ್ಬೋದು, ಅವರು ಪ್ರೀತಿ ಭಾಳ ದೊಡ್ಡದಲ್ವಾ. ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ, ನಾನು ದೇವ್ರ ನಂಬೋನು, ಶುಭ ಶಕುನ ಅಂತೀನಿ. ಸೊ ಭಾಳ ಖುಷಿಯಾಗುತ್ತೆ. ಈ ಥರ ವಾತಾವರಣ ನೋಡಿ, ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ, ಅಣ್ಣ ತಮ್ಮದಿರೇ ಇದ್ದೀರಿ, ಭಾಳ ವರ್ಷಗಳಿಂದ ಗೊತ್ತಿರೋರೆ, ನಮ್ಮೆಲ್ರಿಗೂ ಗೊತ್ತು. ಈ ಥರ ಒಂದು ವಾತಾವರಣ ನೋಡಿ ತುಂಬ ವರ್ಷಗಳಾಗಿತ್ತು. ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಶ್ರಮ ಪಟ್ಟಿದೆ. ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜು ಅವರು, ನಮ್ಮ ಪ್ರೊಡಕ್ಷನ್ ಹೌಸು, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು, ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದರು. ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ, ಅದು ಶ್ರಮ. ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ 1 ಹಿಡಿದು ರಿಲೀಸ್ವರೆಗೂ ನಮ್ಮದು. ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭುದು. ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಭಾಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ. ಆ್ಯಂಡ್ 1.5 ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ವು, ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಭಾಳ ಖುಷಿಯಾಗಿದೆ. ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪಾತ್ರನ ಸರ್ ನೋಡೋದು ಮಾತ್ರ ಅಲ್ಲ, ಅವ್ರು ಅನುಭವಿಸ್ತಾ ಇರ್ತಾರಲ್ಲ ಸರ್, ಅದ್ರ ಬಗ್ಗೆ ಏನು ಅನ್ಸುತ್ತೆ? ನಾನು ಸುಮಾರು ಪ್ರೆಸ್ ಮೀಟ್ ಮಾಡಿದ್ವಿ, ಎಲ್ಲೂ ಹೇಳಿರಲಿಲ್ಲ. ಸಿನಿಮಾ ನೋಡಿದ್ಮೇಲೆ ಹೇಳೋಣ ಅಂತಿದ್ದೆ. ನಾನು ಮಾಡಿರೋಂಥ ಈ ಕೃಷ್ಣನ ಪಾತ್ರ ನೀವು ಮೊದಲನೇ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನೋಡಿ, ಅವ್ನು ಲವಲವಿಕೆಯಿಂದನೇ ಇರ್ತಾನೆ. ಟು ಕೀಪ್ ಅಪ್ ದಟ್ ಎನರ್ಜಿ, ಲವಲವಿಕೆ, ನಾನು ಈಚ್ ಆ್ಯಂಡ್ ಎವ್ರಿ ಡೇ ಸೀನ್ನ ತರಿಸಿ ಓದಿ ಆ ಫ್ಲೋ ಬೇಕಲ್ಲ. ಈಗ ಪ್ರೀತಿ ಆಯಿತು, ಇಲ್ಲ ಬ್ರೇಕಪ್ ಆಯಿತು, ಸೆಕೆಂಡ್ರಿ, ಒಂದು ಫ್ಲೋ ಅಲ್ಲಿ ಹೋಗ್ಬೇಕಲ್ಲ. ಈ ಕೃಷ್ಣನ್ ಪಾತ್ರ ಪ್ರತಿ ಸೀನಲ್ಲೂ ಒಂದು ಲವಲ್ಲಿ ಇರ್ತಾನೆ. ಸೊ ಅದನ್ನು ಕೀಪ್ ಅಪ್ ಮಾಡೋದಕ್ಕೆ ನನ್ನ ಟೀಮ್, ನನ್ನ ಪರ್ಸ್ನಲ್ ಟೀಮ್ ತುಂಬಾ ಹೆಲ್ಪ್ ಮಾಡ್ತು. ಅಂದರೆ ನನ್ನ ಕೋ-ಡೈರೆಕ್ಟರ್, ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನ್ನ ನಾನು ಈಸ್ಕೊಂಬಿಟ್ಟು ನಾನು ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ದೆ. ಓಕೆ, ಇದಾಗಿದೆ, ಹೀಗೆ ಮಾಡೋಣ. ಆ್ಯಂಡ್ ಅದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಫಸ್ಟ್ ಹಾಫಲ್ಲಿ ಆ ಎಕ್ಸ್ಪ್ರೆಷನ್ ಕೂಡ ಜಂಪ್ ಆಗಬಾರ್ದು, ಸೀನ್ ಯಾವತ್ತು ಜರ್ಕ್ ಹೊಡಿಬಾರ್ದು ಅಂತ ಒಂದು ಮಾತುಕತೆ ಮಾಡ್ತಿದ್ವಿ. ಒಂದು ಎಕ್ಸ್ಪರಿಮೆಂಟ್ ಆಗೇ ಮಾಡಿದ್ವಿ ನಾವು. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ, ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅಂತ. ಅಭಿಮಾನಿಗಳಂದಾಗ ಒಂದು ಪದ ನೆನಪಾಯ್ತು ಸರ್, ಆ್ಯಸ್ ಇಲ್ಲಿ ಬೆಳಕಿನ ಆಶ್ರಮದಲ್ಲಿ ಲವ್ ಮಾತ್ರ ರೀಬರ್ತ್ ಆಗಲಿಲ್ಲ, ಗಾಂಧಿನಗರದ ಥಿಯೇಟರ್ ಅಂಗಳಕ್ಕೆ ಪ್ರೇಕ್ಷಕರನ್ನು ಕೂಡ ಒಂದು ರೀಬರ್ತ್ ತರ ಕರ್ಕೊಂಬರೋಂಥ ಪರಿಸ್ಥಿತಿ ಆಯಿತು ಅಂತ. ನಿಮ್ಮ ಸಿನಿಮಾ ಆ ರೀತಿ ಕನೆಕ್ಟ್ ಆಯಿತು ಅಂತ. ಅದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಸಿನಿಮಾಗೆ ಜನ ಬಂದ್ರಲ್ಲ, ಅದು ನಮ್ಮೆಲ್ರಿಗೂ ಖುಷಿ. ಒಬ್ರು ದಂಪತಿ ಬಂದಿರೋ ಸರ್, ಥಿಯೇಟರ್ ಬರ್ತಿರೋದು ಅನ್ಸುತ್ತೆ. ನನ್ಗೆ ಗೊತ್ತಿರೋ ಹಾಗೆ ನೀವು ಹೇಳ್ದಂಗೆ ಶ್ರಾವಣಿ ಸುಬ್ರಹ್ಮಣ್ಯ ಅನ್ಸುತ್ತೆ ಥಿಯೇಟರ್ ವಿಸಿಟ್ ಅದಾದ್ಮೇಲೆ ಬಂದೇ ಇರಲಿಲ್ಲ. ಈ ಕ್ರೌಡ್, ಈ ಅಭಿಮಾನಿಗಳ ಪ್ರೀತಿ ಹೇಗನ್ಸುತ್ತೆ ಗಣೇಶ್ ಅವ್ರಿಗೆ? ನಾನು ಹೇಳ್ದಲ್ಲ, ಈ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ನಾವೆಲ್ಲ ಒದ್ದಾಡೋದು. ಈ ಎಕ್ಸ್ಪೀರಿಯನ್ಸು, ಆ ಪ್ರೇಕ್ಷಕರ ಮಧ್ಯೆ ಕೂತ್ ನೋಡೋದು, ಅವರ ಖುಷಿ ಹೇಗಿರುತ್ತೆ. ಕೂತ್ಕೊಂಡು ಯಾವುದೇ ಆರ್ಟಿಸ್ಟು ಪಿಕ್ಚರ್ ಕೂತ್ಕೊಂಡು ನೋಡ್ಬೇಕಾದ್ರೆ, ಪಿಕ್ಚರ್ ನೋಡ್ತಿರಲ್ಲ ನಾವು, ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ. ಇವ್ರ ಹತ್ರ ಇವ್ರು ನಕ್ಕದ್ರ, ಫೈಟ್ ಮಾಡಬೇಕಾದ್ರೆ ಚೇರ್ಗೆ ಹೊಡೆದ್ರ, ಇದನ್ನು ನೋಡ್ತಾ ಇರ್ತೀವಿ. ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸು. ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಸಾವಿರಾರು ಜನ ಮಧ್ಯೆ, 1000 ಜನ ಅಂದರೆ 2000 ಕಣ್ಣು ನಮ್ಮನ್ನು ನೋಡ್ತಾ ಇರುತ್ತೆ. ನಮ್ಮ 2 ಕಣ್ಣು ಅವರು ನೋಡ್ತಾ ಇರುತ್ತೆ, ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ ಶಿಳ್ಳೆ ಚಪ್ಪಾಳೆ ಒಟ್ಟಿಗೆ ಕಲಾವಿದ ಕೂತ್ಕೊಂಡು ನೋಡೋದಿದೆಯಲ್ಲ, ಅದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸರ್, ಈಗ ಒಂದು ದಂಪತಿ ಬಂದಿದ್ರು, ಅವರು ಮದುವೆಯಿಂದ ನಿಮ್ಮ ಸಿನಿಮಾ ನೋಡಿ ಮದುವೆಯಾಗಿ ಮಕ್ಕಳಾಗಿದೆ, ಆದ್ರೂ ಕೂಡ ತೆರೆ ಮೇಲೆ ನಿಮ್ಮ ತುಂಟತನ ಮಿಸ್ ಆಗಲ್ಲ. ಸೊ ಒಂದಷ್ಟು ಜನ ಹೇಳ್ಬಿಟ್ಟು ಹೋಗಿದ್ದಾರೆ, ಅಂದ್ರೆ ತೆಲುಗಿನಲ್ಲಿ ತ್ರಿವಿಕ್ರಮ್ ಸ್ಟೈಲ್ ಆಫ್ ಸಿನಿಮಾ ಇದೆ, ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅಂತ. ನಿಮ್ಮ ತುಂಟತನ ಮತ್ತೆ ಈ ಥರದೊಂದು ಕ್ವಾಲಿಟಿ ಬಗ್ಗೆ ನಾನು ಯಾವಾಗಲೂ ಹೇಳ್ತೀನಿ, ತುಂಟತನ ಇರಬೇಕು. ತುಂಟತನ ಇದ್ರೆ ಜೀವನೋತ್ಸಾಹ ಅದು.
ಈಗ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಯಾರಾದ್ರೂ ವಲ್ಗರಾಗಿ ಮಾತಾಡಿದ್ರೆ ನಾವು ಅಂಥವ್ರ ಜೊತೆ ಜಾಸ್ತಿ ಸೇರಲ್ಲ. ವಲ್ಗರ್ ಮಾತಾಡ್ತಾನಪ್ಪ ಅವನು. ಆದರೆ ತುಂಟುತನ ಜೀವನೋತ್ಸಾಹ, ತುಂಟುತನ ಇದ್ದರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟುತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಕೊಡುತ್ತೆ. ಹಾಗಾಗಿ ಈ ಸಿನಿಮಾಲಿ ನೀವು ನೋಡಬೇಕು, ಎವ್ರಿ 2 ಸೀನ್ಸ್ 1 ಸೀನ್ ಆ ತುಂಟುತನ ಕಾಣಿಸ್ತಾ ಇರುತ್ತೆ, ನಗ್ತಾ ಇರ್ತೀವಿ. ಪ್ರತಿಯೊಬ್ಬ ಕಲಾವಿದ ಇಫಿಸಿ ನಮ್ಮ ಕೃಷ್ಣ ಪ್ರಣಯ ಸಖಿ ಸಿನಿಮಾಲಿ ಫಸ್ಟ್ ಹಾಫಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಬರುವಂತಹ ಎಲ್ಲ ಪಾತ್ರಕ್ಕೂ ರೌಂಡ್ ಆಫ್ ಇದೆ. ಯಾವುದು ಬಂದ ಪುಟ್ಟ ಹೋದ ಪುಟ್ಟ ಅಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತನ್ನದೇ ಆದ ಒಂದು ಇದು ಏನಿದೆ ಘನತೆ ಇದೆ. ಆದರೆ ಎಲ್ಲ ಪಾತ್ರನೂ ಆ ಕೃಷ್ಣನ ಪಾತ್ರದ ಸುತ್ತಮುತ್ತನೇ ಬಂದು ಹೋಗ್ತಾ ಇರುತ್ತೆ. ಸೊ ಎಲ್ಲ ಕ್ರೆಡಿಟ್ ಗೋಸ್ಟು ನಮ್ಮ ಶ್ರೀನಿವಾಸ ರಾಜು, ಫ್ಯಾಂಟಾಸ್ಟಿಕ್. ಮೋಸ್ಟ್ಲಿ ಬಹುಶಃ ಗಣೇಶ್ ಸರ್ ಮದುವೆ ಆಗಿರೋ ಹುಡುಗಿನೇ ಮತ್ತೆ ಇನ್ನೊಂದ್ಸಲಿ ಲೈನ್ ಹೊಡೆದ್ಬಿಟ್ಟು ಮದುವೆ ಆಗೋ ಅದೃಷ್ಟ ನಿಮ್ಮ ಒಬ್ಬರಿಗೆ ಅನ್ಸುತ್ತೆ. ಯಾವುದ್ರಲ್ಲಿ ಸಿನಿಮಾ ನಿನ್ನೆ ಜೊತೆಗೆ ಯಾವ ಸೀನಿಗೆ ಕನೆಕ್ಟ್ ಆದ್ರು ಮತ್ತೆ ಯಾವ ಸಾಂಗ್ ತುಂಬಾ ಇಷ್ಟಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ? ಏನು ಸಿಕ್ಕೇ ಇಲ್ಲ. ನಾನು ರಾತ್ರಿ 11:30 12 ಗಂಟೆ ಆಯಿತು. ದೆನ್ ಬೆಳಿಗ್ಗೆಯಿಂದ ಮತ್ತೆ ಓಡಾಡ್ತಾನೆ ಇದ್ದೀವಿ. ಈಗ ಹೋಗಿ ಕೇಳಿದಾಗ ತುಂಬ ಖುಷಿಯಾಗಿದ್ದು, ಚೆನ್ನಾಗಿದೆ ಅಂತ. ಏನು ಮಾಡೋದು, ಎಲ್ಲ ಸಿನಿಮಾಲಿ ಡೈರೆಕ್ಟ್ರು 2 ಹುಡುಗಿನ ತರ್ತಾರೆ, ಇಲ್ಲ ಇನ್ನೇನು ನಾನು ನೋಡಿದಾಗ ಮದುವೆ ಮಾಡಿಸ್ಬಿಟ್ಟಿರ್ತಾರೆ. ಸರ್, ರಿಯಲ್ ಲೈಫ್ ಅಲ್ಲಿ ಸೆಲೆಕ್ಟಿವ್ ಅಭಿನಿಷ್ ಆದ್ರೆ ಗಣೇಶ್ ಅವ್ರು ಯಾವ್ದನ್ನ ಮರೆಯೋಕೆ ಇಷ್ಟಪಡ್ತಾರೆ? ಯಾವ ಡ್ಯೂರೇಷನ್ ಮರೆಯೋದಕ್ಕೆ ಇಷ್ಟಪಡ್ತಾರೆ ಲೈಫ್ ಅಲ್ಲಿ? ಇಲ್ಲ, ಯಾವುದು ಆ ಥರ ಏನಿಲ್ಲ. ರಿಯಲ್ ಲೈಫಲ್ಲಿ ಆಗಲ್ಲ ಅದು. ಇಲ್ಲ, ನಂದು ಎಲಿಫೆಂಟ್ ಮೆಮೊರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ.